ನಮಸ್ಕಾರ. ವೇದಿಕೆ ಮೇಲೆ ಇರುವ ಆಸೀನರಾಗಿರುವ ನಮ್ಮ ನಾಯಕರಾದ ನಿಖಿಲ್ ಕುಮಾರಣ್ಣನವರೇ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಸಮಯ ಕಡಿಮೆ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರುಗಳು ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ಹಿರಿಯ ನಾಯಕರು ಎಲ್ಲರೂ ಮಾತಾಡಿದ್ದಾರೆ. ಕುಮಾರಣ್ಣ ಕೆಲಸಗಳ ಬಗ್ಗೆ ಮಾತಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಎಷ್ಟು ಲೂಟಿ ಮಾಡಿದ್ದಾರೆ, ಜನಕ್ಕೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಮಹಿಳಾ ಘಟಕ ತ್ರಿವರ್ಣ ರವಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ರು ಏನೇನು ಕಷ್ಟಗಳಾಗಿದೆ, ಮಾಲೂರು ತಾಲೂಕಲ್ಲಿ ಏನಾಗಿದೆ, ಆ 5 ಭಾಗ್ಯಗಳಿಂದ ಯಾರಿಗೆ ಲಾಭ ಆಗಿದೆ, ಏನು ಹೆಣ್ಣು ಮಕ್ಕಳಿಗೆ ಏನಾದರೂ ಉಪಯೋಗ ಆಗಿದೆಯಾ ಇಲ್ಲ ಅಂತ ಡೈರೆಕ್ಟಾಗಿ ನಿಮ್ಮನ್ನೇ ಕೇಳಿದ್ರು. ಇಷ್ಟೆಲ್ಲ ಹೇಳಿದ ಮೇಲೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸರ್ಕಾರ ಏನು ಮಾಡ್ತಾ ಇದೆ, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಅಂತ ಒಂದ್ಸತಿ ಯೋಚನೆ ಮಾಡಿ. ದೂರ ಏನು ಬೇಡ, ಬೆಂಗಳೂರಿಗೇನು ಹೋಗಬೇಡಿ, ಈ ತಾಲೂಕಲ್ಲೇ ನೋಡಿ ಏನು ನಡೀತಾ ಇದೆ ಅಂತ. ಬರೀ ಕಾಂಗ್ರೆಸ್ ಶಾಸಕರು ಮತ್ತು ಅವರ ಬೆಟಾಲಿಯನ್ ಏನು ನಡೀತಾ ಇದೆಯೋ, ಏನು ಕೆಲಸ ಬೇಕೋ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಜನಗೋಸ್ಕರ ಏನೂ ಮಾಡ್ತಾ ಇಲ್ಲ. ಕರೆಕ್ಟಾ? 2 ವರ್ಷದಿಂದ ಒಂದು ಸತಿ ಅವರೇ ಸ್ವಂತ ಊರಲ್ಲಿ ನಮ್ಮ JDS ಪಕ್ಷದ ಯಾರೋ ಒಬ್ಬ ಹುಡುಗ ಪಕ್ಷದ ಕಾರ್ಯಕರ್ತರು ಅವ್ರ ಊರಲ್ಲೇ ಏನು ಒಂದು ಕೆರೆ ಮುಚ್ತಾ ಇದ್ದಾರೆ ಅಂತ ಒಂದು ಫೋನ್ ಮಾಡಿ ನನಗೆ ಹೇಳಿದ್ರು. ನಾನು DC ಮಾತಾಡಿದೆ. ಆ ಹುಡುಗ ಮತ್ತೆ ಯೂಟ್ಯೂಬಲ್ಲಿ ಅದು ವಿಡಿಯೋ ಮಾಡಿ ಒಬ್ಬ ಶಾಸಕರು ಹಿಂಗೆ ಮುಚ್ತಾ ಇದ್ದಾರೆ ಅಂತ ಸಂಸದರಿಗೆ ಮತ್ತು DC ಹೇಳಿದರೆ ಅದನ್ನು DC ಅವರು ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಒಂದು ವಿಡಿಯೋ ಮಾಡ್ತಾರೆ. ಕರೆಕ್ಟಾ? ಇದು ವಿಡಿಯೋ ವೈರಲ್ ಆಯಿತು, ಎಲ್ಲರೂ ನೋಡಿದ್ರು. ಆದ್ರೇನು ಈ ದುರಾಡಳಿತ ಮಾಡ್ತಾ ಇದ್ದಾರೋ ನಮ್ಮ ಕಾಂಗ್ರೆಸ್ ಅವರು, ಅದಕ್ಕೆ ಒಂದು ಸ್ಟಾಪ್ ಹಾಕೋಕ್ಕೆ ಯಾರಿಗೂ ಆಗೋಕ್ಕಾಗಲಿಲ್ಲ. ಇಂತಹ ಒಂದು ಪರಿಸ್ಥಿತಿ ಈ ಮಾಲೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಏನೋ ಒಂದು ಕಾರ್ಯಕ್ರಮ ನನಗೆ ಒಂದು ಜವಾಬ್ದಾರಿ ಕೊಟ್ಟರು ನೀವು ಸಂಸದರಾಗಿ ಅಂತ, ಏನು ನಮ್ಮ ಮಹಿಳಾ ಘಟಕ ಹೇಳಿದ್ರು, ಎಲ್ಲೋ ಒಂದು ನಮಗೆ ಒಂದು ವಿಶ್ವಾಸ ಇದೆ, ಒಂದು ಸಂಸದರಿದ್ದಾರೆ ಅಂತ. ಯಾರಾದರೂ ಮಾಲೂರು ಕಡೆಯಿಂದ ನನಗೆ ಫೋನ್ ಮಾಡಿದ್ರೆ ಪೊಲೀಸ್ದೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ, ಇಲ್ಲಾಂದರೆ ತಹಸೀಲ್ದಾರ್ ಆಫೀಸಲ್ಲಿ ಅಂತ, ಎಲ್ಲರಿಗೂ ನಾನು ಸಹಾಯ ಮಾಡ್ತಾನೆ ಇದ್ದೀನಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಏನಾದರೂ ಪ್ರಾಬ್ಲಮ್ ಆಗಿದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ದೆ ಫೋನ್ ಮಾಡಿದ ತಕ್ಷಣ, ಸರ್ ನಿಮಗೆ ಸಹಾಯ ಮಾಡ್ತೀವಿ, ನಿಮ್ಮ ಕಾರ್ಯಕರ್ತನ ಕಳಿಸಿ ಅಂತ. ಆದರೆ ಆ ಕೆಲಸ ಮಾಡಬೇಕು ಅಂತ ಪೊಲೀಸವ್ರಿಗೆ ಇಷ್ಟ ಇದ್ರೇನು ಒತ್ತಡದ ಮೇಲೆ, ಶಾಸಕರ ಒತ್ತಡದ ಮೇಲೆ ಆ ಕಾಂಗ್ರೆಸ್ ಅವ್ರಿಗೆ ಸಹಾಯ ಮಾಡ್ತಾರೆ. ಅಂತಹ ಒಂದು ಪರಿಸ್ಥಿತಿ ಈ ಮಾಲೂರು ತಾಲೂಕಲ್ಲಿ ನಡೀತಾ ಇದೆ. ಕರೆಕ್ಟೇನಣ್ಣ? ಇಂತಹ ಒಂದು ಪರಿಸ್ಥಿತಿ ಇದು ನಡೀತಾ ಇದೆ. ಅಕಸ್ಮಾತ್ ನಾನು ಮಾತಾಡಲಿಲ್ಲ ಅಂದರೆ ಬೇರೆ ಕಡೆಯಿಂದ ಒತ್ತಡ ಹಾಕಿಸ್ತಾರೆ, ಇನ್ಚಾರ್ಜ್ ಮಿನಿಸ್ಟ್ರಿಂದನೂ ಹಾಕ್ಸ್ತಾರೆ, ಇಲ್ಲಾಂದರೆ ಬೇರೆ MLCಗಳಿಂದನೂ ಹಾಕ್ಸ್ತಾರೆ. ಇಂತಹ ಒಂದು ಪರಿಸ್ಥಿತಿ ಈ ಮಾಲೂರು ತಾಲೂಕಲ್ಲಿ ನಡೀತಾ ಇದೆ. ಏನು ಮಾತೆತ್ತಿದ್ರೆ ಮಾಲೂರು ತಾಲೂಕು ದುಡ್ಡು ತಂದಿದ್ದೀನಿ, ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ನಾನು ಹೇಳಕ್ಕೆ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗ ಮಾಲೂರಿಂದ ಆಚೆ ಬಂದು ಹೊಸೂರು ರೋಡ್ಗೆ ಹೋಗೋಕ್ಕೆ ಆ ಬ್ರಿಡ್ಜ್ ಒಂದು ಪ್ರಾಬ್ಲಮ್ ಆಗಿದೆ. ಕರೆಕ್ಟಾ? ಇದು ಎಷ್ಟು ವರ್ಷದಿಂದ, ಸುಮಾರು ಯಾವಾಗ ಬ್ರಿಡ್ಜ್ ಆಗಿದೆ ಆವಾಗಿಂದ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು KRDCLಗೆ ಒಂದು ಪತ್ರ ಬರೀತಾರೆ, 13.5 ಕೋಟಿ ದುಡ್ಡು ಕೊಡಿ, ಆ ಬ್ರಿಡ್ಜ್ನ $33 ಕೋಟಿ ಖರ್ಚು ಮಾಡ್ತಾರೆ. ಡೈವರ್ಟ್ ಮಾಡಿ, ಕೆರೆ ಅಭಿವೃದ್ಧಿ ಬೇಡ, ಫಸ್ಟ್ ರೋಡ್ಗಳು ಮಾಡಿ, ಜನ ಸುಗಮವಾಗಿ ಹೋಗೋಕ್ಕೆ ನೋಡಿ. ಅದು ಬಿಟ್ಬಿಟ್ಟು ನೀವು ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂತ 34 ಕೋಟಿ 33 ಕೋಟಿ ಖರ್ಚು ಮಾಡಿಸ್ತಾ ಇದ್ದೀರ.
ಜನ ಯಾವಾಗ ನೀವು ರಿವೋಲ್ಟ್ ಆಗ್ತಿರೋ, ಯಾವಾಗ ನೀವು ಆಚೆ ಬರ್ತಿರೋ, ನಮ್ಗೆ ಇದು ಬೇಕು ಅಂತ ಕೇಳ್ತಿರೋ, ಆವಾಗ ನಿಮ್ಮ ಕೆಲಸಗಳಾಗುತ್ತೆ. ಏನೋ ಮಾಡ್ತಾ ಇದ್ದಾರೆ ಶಾಸಕರು, ಏನೋ ಮಾಡ್ಕೊ ಹೋಗ್ಲಿ, ನಮಗೆ ಯಾಕಪ್ಪ ನೆಕ್ಸ್ಟ್ ಸರ್ಕಾರ ಬಂದಾಗ ಅಂತ ಹೇಳಿದ್ರೆ, ಇನ್ನು 3 ವರ್ಷ ನೀವು ಸುಮ್ಮನೆ ಹಿಂಗೆ ಇರ್ತೀರಾ? 28 ಗ್ಯಾರಂಟಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, JDS ಪಕ್ಷದ ಅಭ್ಯರ್ಥಿ ರಾಮೇಗೌಡರಲ್ಲಿ ಶಾಸಕರಾಗ್ತಾರೆ. ಆದರೆ 3 ವರ್ಷವರೆಗೂ ನಾವು ಕಾಯ್ಬೇಕಾ? ನೀವು ಏನು ಹಣ ಹಾಕ್ತಾ ಇದ್ದೀರೋ, ಗೌರ್ಮೆಂಟ್ ಕೊಡ್ತಾ ಇದ್ದೀರೋ ಟ್ಯಾಕ್ಸ್ ಆಗಿ, ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನೀವು ಬೇಕು ಅನ್ಬೇಕು. ಇವಾಗ ಯಾರೋ ಒಂದು ಮಗು ನನಗೆ ಹಸುವಾಗ್ತಾ ಇದೆ ಅಂದರೆ ಅವ್ರ ತಾಯಿನ ಕೇಳ್ದ್ರೇನೆಲ್ಲ ಗೊತ್ತಾಗೋದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ, ಯಾಕೋ ಭಯ ಬೀಳ್ತಾ ಇದ್ದೀರಾ ಅಂತ ನನಗನ್ಸುತ್ತೆ. ಇದೇನು ಇನ್ನು ಬೇರೆ ಏನೂ ಇಲ್ಲ. ಇದೇನು ಇವಾಗ ನಿಖಿಲ್ ಅಣ್ಣ ಅವರು ಇವತ್ತು ಏನು ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮ ಮಾಡಿದಿರೋ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಬೇರೆ ವಿಚಾರಗಳೆಲ್ಲ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ದಯವಿಟ್ಟು ಪಕ್ಷ ಸಂಘಟನೆ ಮಾಡಿ, ಏನು ಇವತ್ತು ಬೈಕ್ ರ್ಯಾಲಿ ತೋರಿಸಿದ್ರು ಆ ಯುವಕರು ಮೋಸ್ಟ್ಲಿ ಕಾಲ್ಭಾಗ ಮಾತ್ರ ಇಲ್ಲಿದ್ದಾರೆ. ಎಲೆಕ್ಷನ್ ಮಾಡೋವಾಗ ಏನು ಇವಾಗ ಬೈಕ್ ರ್ಯಾಲಿ ಮಾಡಿದ್ರು, ಎಲೆಕ್ಷನ್ ಮಾಡೋಕ್ಕೆ ಅವ್ರು ಇರಬೇಕು. ಅದ್ರ ಜೊತೆ ನಿಮ್ಮ ಹಿರಿಯರು ಇಲ್ಲಿ ಏನೇನಿದಾರೋ ಇವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಯುವಕರಿಗೆ ಒಂದು ಕೂಗು ಕೊಡ್ತೀನಿ. ಬಂಗಾರಪೇಟೆಯಲ್ಲಿ ಹೆಂಗೆ ಯುವಕರು ನಮ್ಮ ಜೊತೆ ನನ್ನ ಎಲೆಕ್ಷನ್ ಮಾಡಿದಾರೋ, 3 ಎಲೆಕ್ಷನ್ ಅವ್ರು ಮಾಡಿಕೊಟ್ರು ನನಗೆ. ಎಲ್ಲೋ ಒಂದು ಕಡೆ 2,500 ಹೋಟೆಲ್ ಸೋತೆ. ಆದರೆ 3ನೇ ಎಲೆಕ್ಷನ್ನು BJP ಜೊತೆ ಇದ್ವೋ ಇಲ್ಲಾಂದರೆ ನನಗೆ ಏನು ಒಂದು ಅಲೆ ಬಂತೋ, ಮೋದಿ ಅಲೆ ಬಂತೋ, ಕುಮಾರಣ್ಣನ ಅಲೆ ಬಂತೋ, ಏನು ಬಂತೋ ಗೊತ್ತಿಲ್ಲ, ಅಂತೂ ಎಲೆಕ್ಷನ್ ಮಾಡಿ ನನ್ನನ್ನು ಗೆಲ್ಸ್ಕೊಟ್ರು. 38,000 ಲೀಡ್ ಕೊಟ್ಟರು. ಅದೇ ನಿಟ್ಟಿನಲ್ಲಿ ಮಾಲೂರಲ್ಲಿ ಯುವಕರು ಆಚೆ ಬರಬೇಕು. ಯುವಕರು ಆಚೆ ಬಂದು ಕೆಲಸ ಮಾಡಿ ನೆಕ್ಸ್ಟ್ ಟೈಮ್ ಎಮ್ ಎಲ್ ಎ ಆಗಿ ನಮ್ಮ ರಾಮೇಗೌಡರನ್ನ ಗೆಲ್ಲಿಸಬೇಕು ಅಂತ ಇವತ್ತು ನೀವು ಏನು ಇನ್ನು 3 ವರ್ಷ ಇದೆಯೋ ಇವತ್ತೇ ಶಪಥ ಮಾಡಿ. ಅದು ಕೆಲಸ ಆಗೇ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಧನ್ಯವಾದಗಳು ಸರ್. ಸುದೀರ್ಘವಾಗಿ ಮಾತನಾಡಿದಿರಿ. ಬಹುಶಃ ಮಲ್ಲೇಶ್ ಬಾಬು ಸರ್ ಅವರು ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನುವಂತಹ ವ್ಯಕ್ತಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಸರ್ ಈಗ ನೀವೆಲ್ಲರೂ ಬೆಳಗ್ಗೆಯಿಂದಲೂ ಕೂಡ ಕಾತರದಿಂದ ಕಾಯ್ತಾ ಇದ್ವಿ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮಾಲೂರಿಗೆ ಬರ್ತಿದಾರಂತೆ, ನಮ್ಮೆಲ್ಲರನ್ನ ನೋಡ್ತಾರಂತೆ, ನಾವು ಅವರನ್ನ ನೋಡ್ತೀವಂತೆ, ಅವ್ರ ಮಾತುಗಳನ್ನ ಕೇಳೋದಕ್ಕೆ ಅಂತ ನೀವೆಲ್ಲರೂ ಕಾಯ್ತಿದ್ದೀರಾ ಅಂತಾನು ನನಗೆ ಗೊತ್ತಿದೆ. ಈ ಕಾತುರ ಸುಮಾರು 1 ವಾರದಿಂದಲೂ ಕೂಡ ಇದ್ದಂಥದ್ದು. ಸೊ ಈಗ ನಿಖಿಲ್ ಸರ್ಗೆ ಒಂದು ಅಭೂತಪೂರ್ವ ಮತ್ತೊಂದು ಸನ್ಮಾನದ ಜೊತೆಗೆ 1-2 ವಾಕ್ಯಗಳನ್ನ ಹೇಳಲಿದ್ದಾರೆ ನಮ್ಮ ಹರೀಶ್ ರವರು. ದಯಮಾಡಿ ಸಂತಳ್ಳಿ ರಾಮು ಅವರು, ಪ್ರಶಾಂತ್ ಅವರು, ಅಗ್ರಹಾರ ಅಶೋಕ್ ಅವರು, ಮತ್ತೆ ಮಹದೇಶ್, ರಾಜೇನಹಳ್ಳಿ ಮಹದೇಶ್ ಅವರು, ತಾಳ್ಕುಂಟೆ ಸಂದೀಪ್ ಅವರು ಬರಬೇಕು. ನಿಖಿಲ್ ಅಣ್ಣ, ಇದು ಕೇವಲ ಕತ್ತಿ ಅಲ್ಲ.